4th ಸ್ಟ್ಯಾಂಡರ್ಡ್ ಕಲಿಕಾ ಬಲವರ್ಧನೆ ಇಂಗ್ಲೀಷ್ ಥೀಮ್ 5 ಹಾಬೀಸ್. ಹಾಬೀಸ್ ಅಂದರೆ ಹವ್ಯಾಸಗಳು. ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸ ಇರುತ್ತಲ್ವಾ. ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು, ಸ್ಟ್ಯಾಂಪ್ ಜೋಡಿಸೋದು, ಸ್ವಿಮ್ಮಿಂಗ್ ಮಾಡೋದು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಹವ್ಯಾಸಗಳಿದೆ. ನಿಮಗೇನು ಹವ್ಯಾಸ ಇದೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತೀರಾ? ನಿಮ್ಮ ಹೆಸರು ಬರೆದು ನಿಮಗೇನು ಹವ್ಯಾಸ ಇದೆ ಅಂತ ಕಮೆಂಟ್ ಮಾಡಿ. ಡ್ರಾ ಎ ಲೈನ್ ಟು ಮ್ಯಾಚ್ ದ ವರ್ಡ್ಸ್ ವಿತ್ ಪಿಕ್ಚರ್ಸ್. ಇಲ್ಲಿ ಕೆಲವೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಈ ಪಿಕ್ಚರ್ಗಳಿಗೆ ಅದಕ್ಕೆ ಹೊಂದಾಣಿಕೆ ಆಗುವಂತಹ ಸರಿಯಾದ ಪದನ ನೀವು ಮ್ಯಾಚ್ ಮಾಡಬೇಕು. ಯಾರ್ಯಾರು ಏನೇನು ಕೆಲಸ ಮಾಡ್ತಿದ್ದಾರೆ ಆ ಕೆಲಸಕ್ಕೆ ನೀವು ಮ್ಯಾಚ್ ಮಾಡಬೇಕು. ಸ್ವಿಮ್ಮಿಂಗ್, ಪೇಂಟಿಂಗ್, ಸಿಂಗಿಂಗ್, ಕುಕ್ಕಿಂಗ್, ಡ್ಯಾನ್ಸಿಂಗ್, ರೀಡಿಂಗ್ ಬುಕ್, ಸ್ಟ್ಯಾಂಪ್ ಕಲೆಕ್ಷನ್. ಓಕೆ, ಮಾರ್ಕ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಏನು ಕೆಲಸ ಆಗ್ತಿದೆಯೋ ಅದ್ರ ಬಗ್ಗೆ ಇಲ್ಲಿ ಸೆಂಟೆನ್ಸ್ ಇದೆ. ಯಾವ ಸೆಂಟೆನ್ಸು ಅನ್ನೋದನ್ನು ನಾವು ಮ್ಯಾಚ್ ಮಾಡಬೇಕು. ರೈಟ್ ಮಾರ್ಕ್ ಹಾಕಬೇಕು. ಇದರಲ್ಲಿ ಏನು ಮಾಡ್ತಿದ್ದ ನೀನು? ಹೀ ಲೈಕ್ಸ್ ಪ್ಲೇಯಿಂಗ್ ಹಾಕಿ. ಇಲ್ಲಿ ಹಾಕಿ ಆಡ್ತಿದ್ದಾನ? ಇಲ್ಲ, ನೋ. ಪ್ಲೇಯಿಂಗ್ ವಾಲಿಬಾಲ್? ನೋ. ಹೀ ಲವ್ಸ್ ಪ್ಲೇಯಿಂಗ್ ದ ಗಿಟಾರ್. ಗಿಟಾರ್? ನೋ ಗಿಟಾರ್. ಹೀ ಲೈಕ್ಸ್ ಪ್ಲೇಯಿಂಗ್ ಫುಟ್ಬಾಲ್. ಇಲ್ಲಿ ಫುಟ್ಬಾಲ್ ತಾನೇ ಇರೋದು. ಓಕೆ, ಇದಕ್ಕೆ ರೈಟ್ ಮಾಡಬೇಕು. ಹಾಗೆ ಇವಳು ಏನು ಮಾಡ್ತಿದ್ದಾಳೆ ಇಲ್ಲಿ? ಶಿ ಲೈಕ್ಸ್ ಸಿಂಗಿಂಗ್. ಹಾಡು ಹೇಳ್ತಿದ್ದಾಳೆ. ಇವನು ಹಿ ಲವ್ಸ್ ರೀಡಿಂಗ್. ರೀಡಿಂಗಿಗೆ ರೈಟ್ ಹಾಕಬೇಕು. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ MCQ ಮೈ ಹಾಬಿ. ಇಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಈ ಪ್ಯಾಸೇಜನ್ನು ಓದ್ಕೊಂಡ್ಬಿಟ್ಟು ಇಲ್ಲಿ ಕೊಟ್ಟಿರುವ ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಹಲೋ, ಮೈ ನೇಮ್ ಈಸ್ ಸುಮಾ. ಐ ಆಮ್ 9 years old. I live in Mysuru. I like swimming and reading books. My favorite hobby is playing kabaddi. I am very good at playing kabaddi. I am not good at playing basketball. I like drawing and painting too. My best friends are Savita and Sana. We play kabaddi on Mondays and in the weekends. We usually go to the park and play. ಇಲ್ಲಿ ಸುಮಾ ಅನ್ನೋ ಹುಡುಗಿ ಅವಳಿಗೆ ಏನು ಇಷ್ಟ ಅನ್ನೋದನ್ನು, ಅವಳ ಹಾಬಿ ಏನು ಅನ್ನೋದನ್ನು ಇಲ್ಲಿ ಬರೆದಿದ್ದಾಳೆ. ಅದನ್ನು ನೋಡಿಕೊಂಡು ನಾವಿಲ್ಲಿ ಆನ್ಸರ್ ಮಾಡಬೇಕು. ಸುಮಾ ಲೀವ್ಸ್ ಇನ್, ಎಲ್ಲಿ ಅವಳು ಲೀವ್ಸ್ ಇನ್ ಅಂದರೆ ಎಲ್ಲಿ ಜೀವಿಸ್ತಾ ಇರೋದು? ಮೈಸೂರು. ಮೈಸೂರು. ಓಕೆ. ಶಿ ಈಸ್ ನಾಟ್ ವೆರಿ ಗುಡ್ ಎಟ್. ಅವಳಿಗೆ ಯಾವುದು ತುಂಬ ಸರಿಯಾಗಿ ಆಟ ಆಡೋಕ್ಕೆ ಬರಲ್ಲ ಅಂದರೆ ಅದರಲ್ಲಿ ಅವಳು ಕಂಫರ್ಟಾಗಿ ಆಡೋಕ್ಕಾಗಲ್ಲ ಅಂದರೆ ಯಾವ ಆಟದಲ್ಲಿ? ಬಾಸ್ಕೆಟ್ ಬಾಲ್. ಇಲ್ಲಿ ನೋಡಿ ಕೊಟ್ಟಿದ್ದಾರಲ್ವ, ಪ್ಯಾಸೇಜ್ ಓದ್ಕೊಂಡ್ರೆ ಅದರಲ್ಲೇ ಪ್ಯಾಸೇಜಲ್ಲೇ ಉತ್ತರ ಇದೆ. ಹರ್ ಫೇವ್ರೆಟ್ ಹಾಬಿ ಈಸ್ ಪ್ಲೇಯಿಂಗ್ ಕಬಡ್ಡಿ. ಅವಳಿಗೆ ಇಷ್ಟವಾದ ಆಟ ಯಾವುದು? ಕಬಡ್ಡಿ ಹಾಬಿ. ಸುಮಾ ಪ್ಲೇಸ್ ಇನ್ ದ ಪಾರ್ಕ್ ಆನ್ ಸ್ಯಾಟರ್ಡೇ. ವೀಕೆಂಡಲ್ಲಿ ಅವಳು ಆಡ್ತಾಳಲ್ವಾ? ಓಕೆ. ಇಲ್ಲೊಂದು ರೈಮ್ಸ್ ಇದೆ. ಈ ರೈಮ್ಸಲ್ಲಿರೋ ರೈಮಿಂಗ್ ವರ್ಡ್ಸನ್ನು ಬರಿಬೇಕು. ರೈಮಿಂಗ್ ವರ್ಡ್ಸ್ ಅಂದರೆ ಪದಗಳ ಲಾಸ್ಟ್ ಸ್ವರ ಒಂದೇ ರೀತಿ ಇರಬೇಕು. ಎಕ್ಸಾಂಪಲ್ ನೋಡಿಲಿ, 5 ಅಲೈವ್ ಲಾಸ್ಟಿನ ಸ್ವರ ಒಂದೇ ರೀತಿ ಬರುತ್ತೆ. ಅದಕ್ಕೆ ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಯಾವ್ಯಾವ ರೈಮಿಂಗ್ ವರ್ಡ್ ಬರ್ತವೆ? ಕನ್ನಡದಲ್ಲಿ ಅವುಗಳನ್ನು ಪ್ರಾಸಪದಗಳು ಅಂತೀವಿ. ಉದಾಹರಣೆಗೆ ಚಿತ್ರ, ಪತ್ರ, ಹಾಡು,
ಪಾಡು, ಹಾಗೆ ಒಟ್ಟು ಸ್ವರ, ಲಾಸ್ಟಿನ ಸ್ವರ ಒಂದೇ ರೀತಿ ಬರಬೇಕು. ಅವಕ್ಕೆ ಇಂಗ್ಲೀಷಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ. ಆ ರೈಮಿಂಗ್ ವರ್ಡ್ಸನ್ನು, ಈ ಪದ್ಯದಲ್ಲಿರೋ ರೈಮಿಂಗ್ ವರ್ಡ್ಸನ್ನು ಆರಿಸ್ಬಿಟ್ಟು ಬರಿಬೇಕು. ಏನೇನಿದೆ ಈ ಪದ್ಯದಲ್ಲಿ ಅಂದರೆ 5 alive, 9 again, go, so, bite, right. ನೋಡಿ, ಲಾಸ್ಟಿನ ಸ್ವರ ಒಂದೇ ರೀತಿ ಬರಬೇಕು. ರೀಡ್ ದ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ವಾಯ್ಸ್ ಮಂಕಿ. ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ, ಮಂಕಿ ಮತ್ತು ಕ್ರೊಕೊಡೈಲ್ದು. ಈ ಸ್ಟೋರಿ ಏನಪ್ಪ ಅಂದರೆ, ಮಂಕಿ ತನ್ನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಬೇಕು. ಆದರೆ ಮಧ್ಯದಲ್ಲಿ ಒಂದು ರಿವರ್ ಇದೆ. ಆದರೆ ಮಂಕಿಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ದಡದ ಹತ್ರ ನಿಂತಿರುತ್ತೆ. ಕ್ರೊಕೊಡೈಲ್ ಬರುತ್ತೆ. ಆವಾಗ ಕ್ರೊಕೊಡೈಲ್ ಹೇಳಿದಾಗ, ಕ್ರೊಕೊಡೈಲ್ ನನ್ನ ಬೆನ್ನ ಮೇಲೆ ಹತ್ಕೋ, ನಿನಗೆ ಆಚೆ ದಡಕ್ಕೆ ಬಿಡ್ತೀನಿ ಅನ್ನತ್ತೆ. ಕ್ರೊಕೊಡೈಲ್ ಬೆನ್ನ ಮೇಲೆ ಮಂಗಣ್ಣ ಹತ್ಕೊಳುತ್ತೆ. ಮಧ್ಯದಲ್ಲಿ ರಿವರ್, ನದಿಯ ಮಧ್ಯದಲ್ಲಿ ಹೋದಾಗ ಕ್ರೊಕೊಡೈಲ್ ನನಗೆ ಹಸಿವಾಗಿದೆ, ನಾನೀಗ ನಿನ್ನನ್ನು ತಿಂತೀನಿ ಅನ್ನತ್ತೆ. ಅದಕ್ಕೆ ಮಂಕಿ, ಹೌದಾ, ಹಾಗಾದರೆ ನೀನು ಆಚೆ ದಡಕ್ಕೆ ಬಿಡು, ಅಲ್ಲಿ ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನೂ ಕರ್ಕೊಬರ್ತೀನಿ, ಇಬ್ಬರೂ ತಿನ್ಬೋದು ನೀನು ಅಂತ ಹೇಳುತ್ತೆ. ಅದಕ್ಕೆ ಕ್ರೊಕೊಡೈಲ್ಗೆ ಇಬ್ಬರೂ ತಿನ್ಬೋದಲ್ಲ ಅಂತ ಆಸೆ ಆಗಿಬಿಟ್ಟು ಸರಿ ಅಂದ್ಬಿಟ್ಟು ಇಬ್ಬರೂ ಮಂಗಣ್ಣನ ನದಿ ದಡದ ಹತ್ರ ಕರ್ಕೊಂಡು ಹೋಗುತ್ತೆ. ಮಂಗಣ್ಣ ಏನು ಮಾಡುತ್ತೆ, ನದಿ ದಡದ ಹತ್ರ ಹೋಗ್ತಿದ್ದಂಗೆ ಮಂಕಿ ಜಂಪ್ಡ್ ಅವೇ ಆ್ಯಂಡ್ ಸೆಡ್, ಗುಡ್ ಬೈ ಕ್ರೊಕೊಡೈಲ್, ನೆಕ್ಸ್ಟ್ ಟೈಮ್ ಥಿಂಕ್ ಬಿಫೋರ್ ಯು ಆ್ಯಕ್ಟ್. ನೋಡು, ಅದಕ್ಕೆ ನೀನು ನೆಕ್ಸ್ಟ್ ಟೈಮು, ಮುಂದಿನ ಸಲ ಏನೇ ಮಾಡಬೇಕಾದ್ರೂ ಯೋಚನೆ ಮಾಡು ಅಂತ ಹೇಳಿಬಿಟ್ಟು ನಗದ್ಬಿಟ್ಟು ಮಂಗಣ್ಣ ಮರ ಹತ್ಕೊಂಡ್ಬಿಡುತ್ತೆ. ಈಗ ಕ್ರೊಕೊಡೈಲು ಫೂಲಿಶ್ ಆಯಿತು. ಈಗ ಸ್ಟೋರಿ ಕೇಳಿದ್ರಲ್ವಾ, ಆ ಸ್ಟೋರಿಗೆ ರಿಲೇಟೆಡ್ ಆಗಿರೋ ಕೆಲವೊಂದು ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ಮಾಡಬೇಕು. ವೈ ಡಿಡ್ ದ ಮಂಕಿ ವೆಂಟ್ ಟು ಕ್ರಾಸ್ ದ ರಿವರ್? ಯಾಕೆ ಮಂಕಿ ನದಿನ ಕ್ರಾಸ್ ಮಾಡಬೇಕು? ಟು ವಿಸಿಟ್ ಹಿಸ್ ಫ್ರೆಂಡ್, ಅದನ್ನು ಅವನ ಫ್ರೆಂಡನ್ನು ಮೀಟ್ ಮಾಡೋಕ್ಕೆ ಹೋಗಬೇಕಾಯ್ತು. ಅದಕ್ಕೆ ರೈಟ್ ಮಾರ್ಕ್ ಹಾಕಬೇಕು. ದೆನ್ ಎ ಡ್ಯಾಶ್ ಸ್ವಿಮ್ ಟು ದ ಬ್ಯಾಂಕ್. ಬ್ಯಾಂಕ್ ಅಂದರೆ ನದಿಯ ದಡ. ನದಿಯ ದಡದಲ್ಲಿ ಯಾರು ಬಂದರು? ಕ್ರೊಕೊಡೈಲ್. ಇಲ್ಲಿದೆ ನೋಡಿ, ಕ್ರೊಕೊಡೈಲ್. ಹೂ ವಾಸ್ ಹಂಗ್ರಿ? ಯಾರಿಗೆ ಹಸಿವಾಗಿತ್ತು? ಕ್ರೊಕೊಡೈಲ್ಗೆ ಹಸಿವಾಗಿತ್ತು. ದ ಕ್ರೊಕೊಡೈಲ್ ವಾಸ್ ಹಂಗ್ರಿ. The crocodile was hungry. Who is foolish in the story? ಯಾರು ಫೂಲಿಶ್ ಆಗಿದ್ದು? The crocodile is foolish in the story. ಈಗ ಈ ಪಿಕ್ಚರ್ ಕೊಟ್ಟಿದ್ದಾರೆ, ಪಿಕ್ಚರ್ ರಿಲೇಟೆಡ್ ಆದ ಸ್ಟೋರಿಯಲ್ಲಿರೋ ಕೆಲವೊಂದು ಪದಗಳನ್ನು ಬರಿಬೇಕು. ಮಂಕಿ, ರಿವರ್, ಬ್ರಿಡ್ಜ್, ಕ್ರೊಕೊಡೈಲ್, ಹಂಗ್ರಿ, ಥಿಂಕ್. ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರಲ್ಲ, ಈ ಪಿಕ್ಚರಲ್ಲಿ ಏನೇನು ಕೆಲಸ ನಡೀತಾ ಇದೆ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ. ಎ ಲೇಡಿ ಈಸ್ ಸೈಕಲಿಂಗ್, ಎ ಮ್ಯಾನ್ ಈಸ್ ರನ್ನಿಂಗ್, 2 girls ಆರ್ ಪ್ಲೇಯಿಂಗ್ ಫುಟ್ಬಾಲ್, ಎ ಡಾಗ್ ಈಸ್ ಸ್ಲೀಪಿಂಗ್. ಅದೇ ರೀತಿ ಕೆಳಗಿನ ಚಿತ್ರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಬರಿಬೇಕು. ಏನೇನು ಮಾಡ್ತಿದ್ದಾರೆ? ಎ ಮ್ಯಾನ್ ಈಸ್
sleeping. A woman is cutting grass. Two girls are skipping. A dog is licking the milk. ಲಿಕ್ಕಿಂಗ್ ಅಂದರೆ ನೆಕ್ಕೋದು. ಇಲ್ಲೊಂದು ಪಿಕ್ಚರ್ ಇದೆ ಅಲ್ವಾ, ಈ ಪಿಕ್ಚರಲ್ಲಿ ಏನೇನು ಕೆಲಸ ನಡೀತಿದೆ ಅನ್ನೋದನ್ನು ಒನ್ ಬೈ ಒನ್ ಬರಿತಾ ಹೋಗಬೇಕು. ಫಸ್ಟು ಎ ಬಾಯ್ ಈಸ್ ಬ್ರಷಿಂಗ್. ಯಾವ ಕೆಲಸ ಆದಮೇಲೆ ಯಾವ ಕೆಲಸ ನಡೆಯುತ್ತೆ ಅನ್ನೋದನ್ನು ನಾವು ಆರ್ಡರ್ ಪ್ರಕಾರ ಬರೀಬೇಕು. ಎ ಬಾಯ್ ಈಸ್ ಬ್ರಷಿಂಗ್, ಎ ಬಾಯ್ ಈಸ್ ಈಟಿಂಗ್ ಬ್ರೇಕ್ಫಾಸ್ಟ್, ಎ ಬಾಯ್ ಈಸ್ ರೀಡಿಂಗ್, ಎ ಬಾಯ್ ಈಸ್ ಸ್ಲೀಪಿಂಗ್. BREAKFAST breakfast. BRUSHING brushing. READING reading. SLEEPING sleeping. ಈ ಪಿಕ್ಚರಲ್ಲಿ ಏನೇನು ಕೆಲಸ ಆಗ್ತಾ ಇದೆ ಅನ್ನೋದನ್ನು ಪಕ್ಕದಲ್ಲಿ ಬರಿಬೇಕು. ಏನು ಮಾಡ್ತಾ ಇದ್ಲು ಅಲ್ಲಿ ಹುಡುಗಿ, ಆ ಚಿತ್ರನ ಮೇಲೆ ಕೆಳಗೆ ಆಗಿ ಮಾಡಿಕೊಟ್ಟಿದ್ದಾರೆ, ಅದನ್ನು ನಾವು ಆರ್ಡರಲ್ಲಿ ಬರಿಬೇಕು. ಎ ಗರ್ಲ್ ಫಿಲ್ಸ್ ಎ ಪಾಟ್ ವಿತ್ ಮಡ್. ಅವಳು ಒಂದು ಪಾಟಿಗೆ ಮಣ್ಣನ್ನು ತುಂಬಿಸಿದಾಳೆ ಮೊದಲನೇ ಚಿತ್ರದಲ್ಲಿ. 4ನೇ ಚಿತ್ರದಲ್ಲಿ ಶಿ ಈಸ್ ಸೋಯಿಂಗ್ ದ ಸೀಡ್. ಆಮೇಲೆ ಆ ಮಣ್ಣಿರೋ ಪಾಟಿಗೆ ಒಂದು ಬೀಜನ ಹಾಕಿದ್ದಾಳೆ. ನೆಕ್ಸ್ಟ್ ಶಿ ಈಸ್ ಪ್ಯೂರಿಂಗ್ ವಾಟರ್. ಅದಕ್ಕೆ ನೀರನ್ನು ಹಾಕ್ತಾ ಇದ್ದಾಳೆ. ಎ ಬ್ಯೂಟಿಫುಲ್ ಫ್ಲವರ್ ಹ್ಯಾಸ್ ಗ್ರೋನ್ ಇನ್ ದ ಪಾಟ್. ಆಮೇಲೆ ಆ ಬೀಜ ಮೊಳಕೆಯಾಗಿ ಒಂದು ಗಿಡ ಸಸಿಯಾಗಿ ಒಂದು ಸುಂದರವಾದ ಹೂವು ಬಿಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗಾಗಿ ಕಮೆಂಟ್ ಮಾಡಿ.